ಏನೇ ವಿರೋಧ ಮಾಡಿದ್ರು ಕೂಡ ಸಂವಿಧಾನದ ವಿಧಿವಿಧಾನಗಳನ್ನು ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಇದು ಸ್ಪಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ರಾಜ್ಯಪಾಲರಿಗೆ ಸಂವಿಧಾನ ರೀತಿ ನಡ್ಕೊಂಡಿಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಕೆಲವು ಪತ್ರಿಕೆಗಳು ಬರೆದಿದ್ದಾವೆ, ಎಡಿಟೋರಿಯಲ್ ಬರೆದಿದ್ದಾರೆ. ವಿಜಯವಾಣಿ ಎಡಿಟೋರಿಯಲ್ ನಿಮಗೆಲ್ಲ ಗೊತ್ತಿದೆ. ಇದು ಎಲ್ಲ ಪತ್ರಿಕೆ ಯಾರದು ಏನು ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ಏನೇ ವಿರೋಧ ಮಾಡಿದ್ರು ಕೂಡ ಸಂವಿಧಾನದ ವಿಧಿವಿಧಾನಗಳನ್ನು ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಇದು ಸ್ಪಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ರಾಜ್ಯಪಾಲರಿಗೆ ಸಂವಿಧಾನ ರೀತಿ ನಡ್ಕೊಂಡಿಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಕೆಲವು ಪತ್ರಿಕೆಗಳು ಬರೆದಿದ್ದಾವೆ, ಎಡಿಟೋರಿಯಲ್ ಬರೆದಿದ್ದಾರೆ. ವಿಜಯವಾಣಿ ಎಡಿಟೋರಿಯಲ್ ನಿಮಗೆಲ್ಲ ಗೊತ್ತಿದೆ. ಇದು ಎಲ್ಲ ಪತ್ರಿಕೆ ಯಾರದು ಏನು ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.